ಗೋಲ್ಡನ್ ಬಾಂಬ್ನ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಒಂದು ಪುಷ್ಪ ಗೋಲ್ಡನ್ ಬಾಂಬ್ ಈ ಥರ ಬರುತ್ತೆ. ಸೊ ನೋಡಿ, ಒಂದು ಕ್ಯೂಬ್ನ ತಗೊಂಡು ಫಸ್ಟ್ ಫೇಸ್ನ ತ್ಯಾವ ಮಾಡ್ಕೋಬೇಕು. ನೋಡಿ, ಫಸ್ಟ್ ಫೇಸ್ನ ನೀವು ಜಸ್ಟ್ ತ್ಯಾವ ಮಾಡಿಕೊಂಡ್ರೆ ಸಾಕು. ನೋಡಿ, ತ್ಯಾವ ಮಾಡಿಕೊಂಡು ಸೊ ಈ ಒಂದು ಕ್ಯೂಬ್ನ ತಗೊಂಡು ನೀಟಾಗಿ ರಬ್ ಮಾಡ್ಕೋಬೇಕು. ನೋಡಿ, ರಬ್ಬಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಫೇಸ್ ಎಲ್ಲ ನೀಟಾಗಿ ಮಸಾಜ್ ಆಗೋ ಥರ ಆಗುತ್ತೆ. ನಿಮ್ಮ ಸ್ಕಿನ್ ಅಂತೂ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ನಿಜವಾಗ್ಲೂ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಒಂದು ಪ್ರಾಡಕ್ಟ್. ಯಾಕಂದರೆ ನಮ್ಮ ಒಂದು ಪ್ರಾಡಕ್ಟೆಲ್ಲ ನಂಬರ್ 1 ಪೋಸ್ಟಲ್ಲಿರೋ ಒಂದು ಈ ಪ್ರಾಡಕ್ಟು ನಂಬರ್ 1 ಬ್ರ್ಯಾಂಡೇ ಆಗಿಬಿಟ್ಟಿದೆ. ಯಾಕಂದರೆ ಯಾರೇ ನೋಡಿದ್ರು ಮೇಡಮ್ ನಿಮ್ಮ ಒಂದು ಪುಷ್ಪ ಗೋಲ್ಡನ್ ಸೋಪ್ ತುಂಬ ಚೆನ್ನಾಗಿದೆ ಮೇಡಮ್, ಪುಷ್ಪ ಗೋಲ್ಡನ್ ಬಾಂಬ್ ತುಂಬ ಚೆನ್ನಾಗಿದೆ ಮೇಡಮ್, ನಿಜವಾಗ್ಲೂ ನೀವು ಹೇಳ್ದಂಗೆ ಒಂದು ಕ್ಯೂಬಲ್ಲೇ ನಮಗೆ ತುಂಬ ಚೆನ್ನಾಗಿ ನಮಗೆ ಗ್ಲೋ ಬರ್ತಾ ಇದೆ ಮೇಡಮ್ ಅಂತ ತುಂಬ ಚೆನ್ನಾಗಿ ತೊಗೊತಾ ಇದ್ದಾರೆ ಈ ಒಂದು ಪ್ರಾಡಕ್ಟು. ನೀವೆಲ್ಲ ಪಾರ್ಲರ್ಗೆ ಹೋಗಿ 5,000 to 6,000 ರೂಪಾಯಿನ ಕೊಟ್ಟಿರ್ತೀರ ಫೇಶಿಯಲ್ಗೆ. ಆದರೆ ಫೇಶಿಯಲ್ ಮಾಡಿದಾಗ ನಿಮ್ಗೆ 1-2 ದಿನ 3 ದಿನ ಅಷ್ಟೇ ಲುಕ್ ಹೋಗ್ಬಿಡುತ್ತೆ. ಅದು ನಮ್ಮ ಒಂದು ಪುಷ್ಪ ಗೋಲ್ಡನ್ ಕ್ಯೂಬ್ನ ತೊಗೊಂಡು ನೀವು ಡೈಲಿ ರಬ್ ಮಾಡಿದಾಗ ನಿಮ್ಮ ಫೇಸ್ ಲುಕ್ಕು ಫೇಶಿಯಲ್ ಮಾಡಿರೋ ಥರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು ಫೇಸ್ನ ನೀಟಾಗಿ ರಬ್ ಮಾಡಬೇಕು. ಈ ಒಂದು ಸೋಪ್ ಫುಲ್ಲು ಕರಗಬೇಕು. ಈ ಒಂದು ಏನು ಚಿಕ್ಕ ಬಾಂಬ್ ಇದೆ ಇದು ನೀಟಾಗಿ ಕರಗಬೇಕು. ಕರಗದ್ಮೇಲೆ ಸೊ ನಿಮ್ಮ ಫೇಸ್ನ ನೀಟಾಗಿ ನೀವು ತಿರ್ಗಾ ಫೇಸ್ನ ವಾಶ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಜಸ್ಟ್ ಒಂದು 2 ಸಲ 3 ಸಲ ಮಸಾಜ್ ಮಾಡಿದ್ದೀನಿ ಅಷ್ಟೇ. ಆದರೆ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ತೋರಿಸ್ತೀನಿ. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ ಇವಾಗ ಅರ್ಧ ಅಷ್ಟೇ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ. ನೀವು ನೈಟ್ ಮಲಗೋಗಿಂತ ಮುಂಚೆ ಮುಖನ ತ್ಯಾವ ಮಾಡಿ ಒಂದು ಕ್ಯೂಬ್ ಫುಲ್ಲು ಕರಗೋವರೆಗೂ ವಾಶ್ ಮಾಡಬೇಕು. ನೋಡಿ, ನಾನು ಅರ್ಧ ಕ್ಯೂಬ್ ಅಷ್ಟೇ ಯೂಸ್ ಮಾಡಿರೋದು. ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಬೇಗನೆ ಬುಕ್ ಮಾಡ್ಕೊಳ್ಳಿ. ಪುಷ್ಪ ಗೋಲ್ಡನ್ ಬಾಂಬ್.